ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ನಮಸ್ಕಾರ. ಹುಬ್ಬಳ್ಳಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ನೇಹಾ ಹಿರೇಮಠರವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದೇಳಿ ತಿಳಿಪಡಿಸುತ್ತಾ, ಆ ದುಷ್ಟನಾಗಿರ್ತಕ್ಕಂಥ ಆ ಮಹಾಪಾಪಿಗೆ ಘೋರವಾಗಿರ್ತಕ್ಕಂಥ ಗಲ್ಲು ಶಿಕ್ಷೆ ಇಲ್ಲ ಶೂಟೌಟ್ ಆದರೂ ಕೂಡ ಮಾಡಬೇಕು. ಯಾಕಂತಂದರೆ ದೇಶಾದ್ಯಂತ ಎಲ್ಲ ಹೆಣ್ಮಕ್ಳು ಅಷ್ಟೇ, ಎಲ್ಲ ಮನೆಯ ಎಲ್ಲ ಜಾತಿ ಎಲ್ಲ ಧರ್ಮದ ಅಕ್ಕ ತಂಗಿಯರು, ಅದು ನಮ್ಮ ಜಾತಿ ಧರ್ಮದ ಜನಾಂಗದ ತಾಯಂದಿರು ಹೆಣ್ಮಕ್ಳು ಅಷ್ಟೇ, ಸಹೋದರಿಯರು, ಅವರಿಗೆ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂದರೆ ಅದು ಎಲ್ಲರಿಗೂ ಆದಂಗೆ. ನಮ್ಮ ಭಾರತದ ಮಾತೆಯನ್ನೇ ಕೊಂದ ಹಾಗಾಗಿ ಈ ಅನ್ಯಾಯವನ್ನು ಜರೂರಾಗಿ ಖಂಡಿಸಬೇಕು. ಯಾಕಂದರೆ ಸರ್ಕಾರದವರು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ಎಲೆಕ್ಷನ್ ಶುರುವಾಗಿದೆ. ನೀವೇನಾದರೂ ಕಠಿಣ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ದೇಶಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಸ್ಟ್ರೈಕನ್ನು ಮಾಡ್ತಾರೆ. ಎಲ್ಲ ನಾಡಿನಾದ್ಯಂತ ಇರುವಂಥ ಮಹಾಸ್ವಾಮಿಗಳವರು, ಎಲ್ಲ ಮಠಾಧೀಶರು ಹಾಗೂ ಎಲ್ಲ ಪರಿಷತ್ತಿನವರು, ಎಲ್ಲ ಹಿಂದೂ ಪರಿಷತ್ತಿನವರು, ಹಿಂದೂ ಬಜರಂಗ ದಳದವರು ಹಾಗೂ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮದ ಎಲ್ಲ ವರ್ಗದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ದೇಶಾದ್ಯಂತ ಮಾಡಬೇಕಾಗ್ತದೆ. ಗೃಹ ಸಚಿವರು ಹೇಳಿಕೆ ಮಾಡಿದ್ದು ಅಂತಂದರೆ ಅದು ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಅವರು. ಆದರೆ ನಾವು ಹೇಳ್ತಕ್ಕಂಥದ್ದು ಅದು ಅವ್ರ ಪರ್ಸ್ನಲ್ ಏನೇ ಇರಲಿ, ಆದರೆ ಹೀನಾಯವಾಗಿ ಆಡ ಹಗಲಲ್ಲೇ ಅವ್ರ ಮನೆಯೊಳಗೆ ಏನು ದುನಿಯಾ ಏನು ಬೇಕಾದ ಮಾಡಲಿ, ಅದು ಪ್ರಶ್ನೆ ಇಲ್ಲ. ಆದರೆ ಹಾಡಗಲಲ್ಲೇ ಅವ್ರನ್ನ ಕೊಂದಿದ್ದು ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಆದರೆ ಅವರು ನೋಡಿ ಹೇಳಿಕೆ ಕೊಡಬೇಕಾಗಿತ್ತು. ಅವ್ರದ್ದು ಒಳಗಿಂದ ಏನಾಯ್ತೋ ಪರ್ಸ್ನಲ್ ಗೊತ್ತಿಲ್ಲ ನಮಗೆ. ಆದರೆ ಹೇಳುವಂಥ ವಿಚಾರ ಏನು ಅಂತಂದ್ರೆ, ಅವ್ರ ಮನೆಯಾಗೂ ಅಕ್ಕ ತಂಗಿಯಾರು ಇರ್ತಾರೆ, ಇನ್ನೊಬ್ಬರ ಮನೆಯಾಗೂ ಇರ್ತಾರೆ. ಯಾರೋ ಒಲ್ಲೆ ಅಂದ ತಕ್ಷಣ ಅವ್ರನ್ನ ಹೀನಾಯವಾಗಿ ಹೋಗಿ ಕೊಲ್ಲೋದಂದ್ರೆ ಯಾವ ಲೆಕ್ಕ ಅಂತ. ಈಗ ಹಿಂಗಾತಂದ್ರೆ ದೇಶದಲ್ಲಿ ಇರ್ತಕ್ಕಂಥ, ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳನ್ನು ನಾವು ಶಾಲೆ ಕಾಲೇಜುಗಳಿಗೆ ಕಳಿಸ್ಬಾರ್ದು. ಆ ಹೆಣ್ಮಕ್ಳು ಎಲ್ಲದರೊಳಗೂ ಮುಂದೆ ಅಂತ ನಾವು ಹೇಳ್ತಾ ಇದ್ದೀವಿ. ಭಾರತದ ನಾರಿ ಅಂತಂದೇಳಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ಈಗ ಎಲ್ಲದರಲ್ಲಿ ಸಮಪಾಲು ಸಮಬಾಳು ಅಂತಂದೇಳಿ ನಾವು ಕರಿತಾ ಇದ್ದೀವಿ. ನಿಮ್ಮ ಉದ್ದೇಶ ಏನು ಸರ್? ಈಗ ಮುಂದಿನ ಉದ್ದೇಶ ಏನು? ಮುಂದಿನ ಉದ್ದೇಶ ಏನಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲ ಶೂಟೌಟ್ ಮಾಡಬೇಕು. ಅಂದಾಗ ಮಾತ್ರ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಡೆಯಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ನಿನ್ನೆ ಒಂದೇ ದಿನನ 4-5 ಕೊಲೆಗಳಾಗಿದ್ದಾವಂತೆ. ಇದು ಎಂತಹ ಮಹಾಕೃತ್ಯ! ಏನು ಯಾವುದಕ್ಕೂ ಕೂಡ ಬೆಲೆ ಇಲ್ಲಾರ್ದಂಗೆ ಆಗ್ಯದಲ್ಲ, ಜೀವಕ್ಕೆ ಬೆಲೆನೇ ಇಲ್ಲೇನು? ಭಾಳಷ್ಟು ನೋವು ಅನ್ನಿಸ್ತಾ ಇದೆ. ನಾವು ಒಬ್ಬರೇ ಸ್ವಾಮಿಗಳಲ್ಲ, ಇಡೀ ದೇಶಾದ್ಯಂತ ಎಲ್ಲ ಸ್ವಾಮಿಗಳ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಕೊಪ್ಪಳ ಬಂದಿರಿ? ನಾವು ಬಿಜಾಪುರ ಜಿಲ್ಲಾ ಇಟಗಿ ಸ್ವಾಮೀಜಿಯವರು. ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ನಮ್ಮದು ಒಂದು ಶಾಖಾ ಮಠ ಇದೆ, ಚಿಕ್ಕಮೇಗಿರಿ ಅಂತ. ನಾವು ಅಲ್ಲಿಂದ ನಾವೆಲ್ಲ ಸಂಘಟನಾ ಪರಿವಾರದಿಂದ ಬಂದಿದ್ದೇವೆ. ಹಾಗೆ ನಮ್ಮ ಜೊತೆಗೆ ಕೂಡ ಇದ್ದಾರೆ. ಅದರ ಮೂಲಕ ನಾವು ಈ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಹಿರೇಮಠ ಅವರನ್ನು ಕೊಂದಿರುವಂಥ ಫಯಾಜ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ಹೇಳ್ತಾ ಇದ್ದೇವೆ. ಇಲ್ಲಿಲ್ಲ ಅಂದರೆ ದೇಶಾದ್ಯಂತ ಬೃಹತ್ ಪ್ರತಿಭಟನೆ ನಡೀತದೆ. ಅದನ್ನು ಸರ್ಕಾರ ಎದುರಿಸಬೇಕಾಗ್ತದೆ. ಆದಷ್ಟು ಬೇಗನೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಆ ನೇಹಾ ಆತ್ಮಕ್ಕೆ ಶಾಂತಿ ಕೊಡಬೇಕೆಂದು ತಿಳಿಸ್ತಾ ಇದ್ದೇವೆ. ನೇಹಾ ಹಿರೇಮಠರನ್ನು ಕೊಂದಿರ್ತಕ್ಕಂಥ ಪಾಪಿ ಫಯಾಜ್ಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇದನ್ನು ದೇಶಾದ್ಯಂತ ನಾವು ಖಂಡಿಸ್ತಾ ಇದ್ದೇವೆ. ಹುಬ್ಬಳ್ಳಿಯ BUG ಕಾಲೇಜಿನಲ್ಲಿ ಓದ್ತಕ್ಕಂಥ ನೇಹಾ ನಿರಂಜನ್ ಹಿರೇಮಠ ವಿದ್ಯಾರ್ಥಿಗೆ ಆಗಿರ್ತಕ್ಕಂಥ ಈ ಘಟನೆ ನಮ್ಮ ದೇಶದ ಭಾರತಾಂಬೆಯನ್ನು ಕೊಂದಂತೆ ಆದಷ್ಟು ಬೇಗನೆ ಕಾನೂನು ಕೈಗೊಂಡು
ಆ ಯಾವ ದುಷ್ಕೃತ್ಯವನ್ನು ಎಸಗಿರ್ತಕ್ಕಂಥ ಪ್ರಯಾಸಗಳನ್ನು ಕಾನೂನು ರೀತಿಯಲ್ಲಿ ಆತನಿಗೆ ತಕ್ಕ ಶಿಕ್ಷೆಯನ್ನು ಆದಷ್ಟು ಬೇಗನೆ ವಿಧಿಸಿ ಅದಕ್ಕೆ ಪರಿಹಾರವನ್ನು ಹಾಗೂ ಅವರ ಕುಟುಂಬಕ್ಕೆ ದುಃಖವನ್ನು ತಂದುಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಇದ್ದೀನಿ.